ಸ್ತೋತ್ರ ಏಸಪ್ಪ, ಪರಿಶುದ್ಧನೇ ಅಪ್ಪ, ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಆದಿಯೂ ಅಂತ್ಯವೂ ಆಗಿರುವ ಆತನೇ ನಿಮಗೆ ಸ್ತೋತ್ರ. ಇಮ್ಮಾನುವೇಲನೇ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ. ಗುಣಪಡಿಸುವ ಆತನೇ ನಿಮಗೆ ಸ್ತೋತ್ರ. ಹಾಲೆಲೂಯಾ, ಸ್ತೋತ್ರ ಅಪ್ಪ. ಈ ಸಮಯವನ್ನು ಪ್ರಾರ್ಥಿಸುವುದಕ್ಕೆ ನೀವು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಅಪ್ಪ. ನಮ್ಮ ಪ್ರಾಣಾತ್ಮ ಶರೀರವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಅಪ್ಪ. ಪ್ರಾರ್ಥನೆ ಆದಿಯಿಂದ ಅಂತ್ಯದವರೆಗೂ ದೇವರೇ ಅಪ್ಪ ನೀವು ನಡೆಸಿರಿ ಏಸಪ್ಪ. ಪ್ರಾರ್ಥನೆಗೆ ವಿರೋಧವಾಗಿ ಹೋರಾಡುವಂತೆ ಎಲ್ಲ ದುರಾತ್ಮ ಅಂಧಕಾರ ಕ್ರಿಯೆಗಳು, ಸೈತಾನನ ತಂತ್ರಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ. ಈ ಸಮಯವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವಪ್ಪ. ನಮ್ಮನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಈ ದಿನದಲ್ಲಿ ದೇವ, ಈ ಸಮಯದಲ್ಲಿ ಏಸಪ್ಪ ಅಪನಂಬಿಕೆಯನ್ನು ತರುವಂತಹ ದುರಾತ್ಮಗಳ ಬಿಡುಗಡೆಗಾಗಿ ಅಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ದೇವರೇ. ಹಾಲೆಲೂಯಾ ಅಪ್ಪ. ನಂಬಿಗಸ್ತನಾದಂಥ ದೇವರಪ್ಪ, ನೀವು ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನಾಗಿದ್ದೀರ ದೇವರೇ ಅಪ್ಪ. ಹಾಲೆಲೂಯಾ. ನಿಮ್ಮ ಮಕ್ಕಳಾದಂಥ ನಮ್ಮನ್ನು ದೇವರ ನಂಬಿಕೆಯಲ್ಲಿ ನೀವು ಬಲಪಡಿಸಬೇಕಾಗಿ, ದೃಢಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವ. ನಮ್ಮ ಕುಟುಂಬದಲ್ಲಿ ಅಪ್ಪ ಕುಟುಂಬ ಸಮಸ್ಯೆಗಳಿಂದಲೋ ಅನಾರೋಗ್ಯದಿಂದಲೋ ಏಸಪ್ಪ ಅನೇಕ ವಿಧವಾದಂಥ ಸಮಸ್ಯೆಗಳು, ಕಷ್ಟಗಳು, ನೋವುಗಳಿಂದಾಗಿ ಏಸಪ್ಪ ನಮ್ಮ ಜೀವನ ಇಷ್ಟೇ, ಇನ್ನು ಯಾರು ಕೂಡ ಬದಲಾಯಿಸಲಾಗುವುದಿಲ್ಲ, ಏನೂ ಮಾಡಲಿಕ್ಕಾಗುವುದಿಲ್ಲ ಎಂಬುದಾಗಿ ಯಾರು ಕುಗ್ಗಿದಂಥ ಸ್ಥಿತಿಯಲ್ಲಿ ಅಪ್ಪ ನಂಬಿಕೆಯನ್ನು ಕಳೆದುಕೊಂಡು ನಿಂತಿದ್ದಾರೋ ಏಸಪ್ಪ, ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ಏಸಪ್ಪ. ನಿನ್ನ ನಂಬಿ ಬಂದವರನ್ನು ನೀವು ಎಂದಿಗೂ ಕೂಡ ಕೈ ಬಿಡುವಂಥ ದೇವರೇ ಅಲ್ಲ ಏಸಪ್ಪ ದೇವ. ನಾವು ನಂಬಿದ್ದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ನೀವು ಶಕ್ತನಾಗಿದ್ದೀರ ಸ್ವಾಮಿ ದೇವರೇ ಅಪ್ಪ. ನಂಬಿಕೆಯಲ್ಲಿ ಬಲಪಡಿಸಿರಿ ಕರ್ತನೆ ಅಪ್ಪ. ತಾವು ಎಸೆಯ ಇಟ್ಟುಕೊಂಡಂತಹ ನಂಬಿಕೆಯನ್ನು ಕಳೆದುಕೊಳ್ಳದಂತೆ ದೇವರೇ ಅಪ್ಪ, ಇನ್ನೂ ನಂಬಿಕೆಯಲ್ಲಿ ಬಲಗೊಳ್ಳುವುದಕ್ಕೆ ನೀವು ಸಹಾಯ ಮಾಡಿರಿ ಕರ್ತನೆ. ಹಾಲೆಲೂಯಾ ಅಪ್ಪ. ಸ್ತೋತ್ರ ಏಸಪ್ಪ. ಸೈತಾನನು ದೇವರೇ ನಿಮ್ಮಿಂದ ನಮ್ಮನ್ನು ದೂರ ಮಾಡಬೇಕೆಂಬುದಾಗಿ ಏಸಪ್ಪ ಅನೇಕ ಕಾರ್ಯಗಳಲ್ಲಿ ಅಪ್ಪ ಅವಿಶ್ವಾಸವನ್ನು ತರುವಂತನಾಗಿದ್ದಾನಪ್ಪ ದೇವರ. ಸೈತಾನನ ತಂತ್ರಗಳನ್ನು ಅರಿತವರಾಗಿ ಏಸಪ್ಪ ನಮಗಿರುವಂತಹ ಸಮಸ್ಯೆಗಳಿಗಿಂತಲೂ ಈ ಲೋಕದಲ್ಲಿರುವಾತನಿಗಿಂತಲೂ ನಮ್ಮಲ್ಲಿರುವಾತನ ನೀವು ದೊಡ್ಡವರಾಗಿದ್ದೀರ ಸ್ವಾಮಿ ಅಪ್ಪ. ಹೌದು ಕರ್ತನೆ, ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎನ್ನುವಂತಹ ವಿಶ್ವಾಸದಲ್ಲಿ ಅಪ್ಪ, ನಿರೀಕ್ಷೆಯಲ್ಲಿ ಕರ್ತನೆ, ದೃಢವಾದಂಥ ನಿರ್ಧಾರದಲ್ಲಿ ಅಪ್ಪ ನಿನ್ನೊಟ್ಟಿಗೆ ಸಾಗುವುದಕ್ಕೆ ಸಹಾಯ ಮಾಡಿರಿ ಏಸಪ್ಪ. ಸ್ತೋತ್ರ ದೇವರೇ ಅಪ್ಪ. ಅನಾರೋಗ್ಯದಿಂದ ಅಪ್ಪ ಹೌದು, ಇನ್ನು ಈ ರೋಗವು ನನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ ಎಂಬುದಾಗಿ ಯಾರೆಲ್ಲ ಅವಿಶ್ವಾಸದಲ್ಲಿದ್ದಾರೋ ಅವರನ್ನು ಈ ಸಮಯದಲ್ಲಿ ನೀವು ಸಂಧಿಸಿರಿ ದೇವರೇ ಅಪ್ಪ. ನಿನ್ನ ಒಂದು ಮಾತು ಸಾಕು ಕರ್ತನೆ ಅಪ್ಪ. ಹೌದು ದೇವರೇ, ಆ ಹುಟ್ಟು ಕುರುಡನಲ್ಲಿದ್ದಂತಹ ನಂಬಿಕೆ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದಾಗ ಹೌದು ನೀವು ಮಾತ್ರವೇ ಬಿಡುಗಡೆಯನ್ನು ಕೊಡುವುದಕ್ಕೆ ಸಾಧ್ಯ ಎಂದು ಅಪ್ಪ ಆತನು ನಂಬಿದಾಗ ಏಸಪ್ಪ ಹೌದು ದೇವರೇ, ಆತನು ನಂಬಿದ್ದಕ್ಕೆ ತಕ್ಕ ಹಾಗೆ ದೇವರೇ ಅಪ್ಪ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಕೃಪೆ ತೋರಿಸಿ ಅಪ್ಪ ಕಣ್ಣನ್ನು ಕೊಟ್ಟಂಥ ದೇವರಾಗಿದ್ದೀರಪ್ಪ ಅಪ್ಪ. 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದಂಥ ಸ್ತ್ರೀ ಏಸಪ್ಪ ಸ್ತೋತ್ರ ದೇವರೇ, ನಿನ್ನ ವಸ್ತ್ರದ ಗೊಂಡೆಯನ್ನು ತಾಕಿದರೆ ಸಾಕು ಎನ್ನುವಂಥ ವಿಶ್ವಾಸದಿಂದ ಅಪ್ಪ ನಿನ್ನ ವಸ್ತ್ರವನ್ನು ಮುಟ್ಟಿದಾಗ ದೇವರೇ ಅಪ್ಪ ಆಕೆಗಿದ್ದಂಥ ರೋಗವು, ಆಕೆಯನ್ನು ಕಾಡಿದಂತಹ ರೋಗವು ಅಪ್ಪ ವಾಸಿಯಾಯಿತು, ಆಕೆಯನ್ನು ಬಿಟ್ಟು ಹೋಯಿತೆಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ ದೇವರೇ ಅಪ್ಪ. ಅಂತಹ ವಿಶ್ವಾಸವನ್ನು ಅಪ್ಪ ನಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ದೇವರೇ ನೀವು ಉಂಟು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ ಅಪ್ಪ. ಹೌದು ಕರ್ತನೆ ಅಪ್ಪ. ಯಾವ ಅಪ್ಪ ಸಮಸ್ಯೆಯೂ ನಿಮ್ಮ ಮುಂದೆ ದೊಡ್ಡದಲ್ಲ ಕರ್ತನೆ. ಯಾವ ರೋಗವೂ ಕೂಡ ಅಪ್ಪ ಅದು ನಿಮ್ಮ ಮುಂದೆ ನಿಲ್ಲುವುದಿಲ್ಲ ದೇವರೇ ಅಪ್ಪ. ಇದೆಲ್ಲವೂ ಕೂಡ ಅಪ್ಪ ಸೈತಾನನ ತಂತ್ರವಾಗಿದೆ ದೇವರೇ ಅಪ್ಪ. ನಮ್ಮನ್ನು ಭಯಪಡಿಸುವುದಕ್ಕಾಗಿ ಅಪ್ಪ ಅವನು ಮಾಡುವಂತಹ ಕ್ರಿಯೆಗಳಾಗಿದೆ ಎಂಬುದನ್ನು ಪ್ರತಿಯೊಬ್ಬರು ಅರಿತು ಅಪ್ಪ ಅದಕ್ಕೆ ಭಯಪಡದಂತೆ ಅದೆಲ್ಲವನ್ನು ಕೂಡ ಅಪ್ಪ ನೀವು ಕೊಟ್ಟಂತಹ ಅಧಿಕಾರವುಳ್ಳ ನಾಮದಲ್ಲಿ ಗದ್ದಿಸುವುದಕ್ಕೆ ಅಪ್ಪ ನೀವು ಸಹಾಯ ಮಾಡಿರಿ ಕರ್ತನೆ. ಹಾಲೆಲೂಯಾ. ಹೌದು ದೇವರೇ ಅಪ್ಪ. ನಮ್ಮಲ್ಲಿ ಅಪನಂಬಿಕೆಯನ್ನು ತರುವಂಥ ದುರಾತ್ಮವೇ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು. ಹಾಲೆಲೂಯಾ. ನಂಬಿಗಸ್ತನಾದಂಥ ದೇವರು ನಮ್ಮೊಡನಿದ್ದಾನೆ ಎಂಬುದಾಗಿ ಪ್ರತಿಯೊಬ್ಬರು ವಿಶ್ವಾಸದಿಂದ ಅಪ್ಪ ನುಡಿಯುವುದಕ್ಕೆ ಅಪ್ಪ ಸಹಾಯ ಮಾಡಿರಿ ದೇವರೇ. ಸ್ತೋತ್ರ ಏಸಪ್ಪ ದೇವ. ಈ ಲೋಕದಲ್ಲಿ ತಮಗೆ ಉಂಟಾದಂತಹ ಕಷ್ಟಗಳಿಂದ ದೇವ, ನೋವಿನಿಂದ, ಬಾಧೆಯಿಂದ, ಅನಾರೋಗ್ಯದಿಂದ ದೇವರೇ ಯಾರೆಲ್ಲ ಕುಗ್ಗಿ ಹೋಗಿ ಏಸಪ್ಪ ಸತ್ಯವನ್ನು ತಿಳಿದಿದ್ದರೂ ಕೂಡ ಏಸಪ್ಪ, ನಿನ್ನನ್ನು ರುಚಿ ನೋಡಿ ತಿಳಿದುಕೊಂಡಿದ್ದರೂ ಕೂಡ ಏಸಪ್ಪ, ನಿಮ್ಮಿಂದ ಎಷ್ಟೋ ಉಪಕಾರಗಳನ್ನು ಹೊಂದಿಕೊಂಡು ಅಪ್ಪ ಅದ್ಭುತಗಳನ್ನು ಕಂಡಿದ್ದರೂ ಕೂಡ ಏಸಪ್ಪ ದೇವ, ನಿನ್ನಿಂದ ಯಾರೆಲ್ಲ ಏಸಪ್ಪ ಬಿಟ್ಟು ದೂರ ಹೋಗ್ತಾ ಇದ್ದಾರೋ ಏಸಪ್ಪ, ಅಪನಂಬಿಕೆಯಲ್ಲಿಯೂ ಅವಿಶ್ವಾಸದಲ್ಲಿಯೂ ಇದ್ದಾರೋ ದೇವರೇ ಅಪ್ಪ, ಅವರೊಬ್ಬೊಬ್ಬರನ್ನು ಕೂಡ ನೀವು ಸಂಧಿಸಿ
ಹುಟ್ಟಿಸಬೇಕಾಗಿ ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಹೌದು ಕರ್ತನೆ ಅಪ್ಪ, ನೀವು ನಂಬಿಗಸ್ತನಾದಂಥ ದೇವರು ಕರ್ತನೆ ಅಪ್ಪ. ಯಾರು ನಮ್ಮನ್ನು ಕೈ ಬಿಟ್ಟರು, ಯಾರು ನಮ್ಮನ್ನು ಮರೆತರು ಕೂಡ ನೀವು ಎಂದಿಗೂ ಮರೆಯದಂಥ ದೇವರಪ್ಪ, ಕೈ ಬಿಡದಂತಹ ದೇವರು ಸ್ವಾಮಿ ಅಪ್ಪ. ಹಗಲಿರುಳು ದೇವರೇ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಾತನು ನೀವಾಗಿದ್ದೀರಪ್ಪ. ನಿಮ್ಮ ಕಣ್ಣುಗಳು ನಮ್ಮನ್ನೇ ನೋಡುತ್ತಲೇ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಿನ್ನ ಅಂಗೈ ಹಸ್ತದಲ್ಲಿ ನಮ್ಮನ್ನು ನೀವು ಚಿತ್ರಿಸಿಕೊಂಡಿದ್ದೀರ ಸ್ವಾಮಿ. ಹೌದು ದೈವ, ಈ ಎಲ್ಲ ವಾಕ್ಯಗಳು ದೇವರೇ ಅಪ್ಪ ಅವರ ನೆನಪಿಗೆ ಬರುವುದಕ್ಕೆ ಅಪ್ಪ ನೀವು ಸಹಾಯ ಮಾಡಿರಿ ಕರ್ತನೆ ಅಪ್ಪ. ದೇವಾ ಸ್ತೋತ್ರ ದೇವರೇ, ಹಾಲೆಲೂಯ. ನೀವು ಹೇಳಿದ್ದೀರಪ್ಪ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ನಿನ್ನ ನಾಮದಲ್ಲಿ ಹೊಂದಿಕೊಳ್ಳುತ್ತೀವಿ ಎಂಬುದಾಗಿ ಸ್ವಾಮಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ದೇವರೇ. ಹೌದು ಕರ್ತನೆ, ಆ ನಂಬಿಕೆ ಮಾತ್ರ ಅಪ್ಪ ನಮ್ಮನ್ನು ಬಿಟ್ಟು ಹೋಗದ ಹಾಗೆ ದೇವರೇ ಅಪ್ಪ, ನಂಬಿಕೆಯಲ್ಲಿ ನಾವು ಇನ್ನೂ ಬಲಗೊಳ್ಳುವುದಕ್ಕೆ ಅಪ್ಪ ನೀವು ಸಹಾಯ ಮಾಡಿರಿ ಕರ್ತನೆ ಅಪ್ಪ. ನಮ್ಮನ್ನು ಆಶೀರ್ವದಿಸುವುದಕ್ಕೆ ನಿಮಗೆ ಮಾತ್ರವೇ ಸಾಧ್ಯ ಎಂದು ಅಪ್ಪ ಸತ್ಯವನ್ನು ತಿಳಿದುಕೊಂಡಂಥ ಯಾಕೋಬನು ಅಪ್ಪ ನಿಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿ ಹೋರಾಡಿದ್ದನಪ್ಪ ದೇವರೇ. ಹೌದು ಸ್ವಾಮಿ, ನನ್ನನ್ನು ಆಶೀರ್ವದಿಸದ ಹೊರತು ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ ನಿನ್ನ ಪಾದಗಳನ್ನು ಹಿಡಿದು ಅಪ್ಪ ಹೋರಾಡುವಾಗ ದೇವರೇ ಅಪ್ಪ, ಯಾಕೋಬನನ್ನು ನೀವು ಆಶೀರ್ವದಿಸಿದಂಥ ದೇವರಾಗಿದ್ದೀರಪ್ಪ. ಅಂತಹ ಅಪ್ಪ ನಂಬಿಕೆಯನ್ನು ದೇವರೇ ನಮ್ಮಲ್ಲಿ ಹುಟ್ಟಿಸಿರಪ್ಪ ದೇವರೇ. ಅಬ್ರಹಾಮನಲ್ಲಿ ಇದ್ದಂತಹ ನಂಬಿಕೆ ಏಸಪ್ಪ ಸ್ತೋತ್ರ ದೇವರೇ ಅಪ್ಪ, ನಮ್ಮಲ್ಲಿ ದೇವರೇ ನೀವು ಹುಟ್ಟಿಸಬೇಕಾಗಿ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ನೀವು ಮಾಡಿದಂಥ ವಾಗ್ದಾನ ಅದನ್ನು ನೀವು ಅಪ್ಪ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾರೆ ಎಂಬುದಾಗಿ ಅಪ್ಪ, ವಾಗ್ದಾನದ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಂಬಿಕೆಯಿಂದ ಅಪ್ಪ ಕಾಯ್ದುಕೊಂಡಿದ್ದಂಥ ಅಬ್ರಹಾಮನಂತೆ ಅಪ್ಪ ನೀವು ನಮ್ಮನ್ನು ಅಬ್ರಹಾಮನಲ್ಲಿ ಇದ್ದಂತಹ ನಂಬಿಕೆಯನ್ನು ಅಪ್ಪ ನಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ದೇವರೇ ಅಪ್ಪ ನೀವು ಹುಟ್ಟಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ಅಪ್ಪ. ಹೌದು ಕರ್ತನೆ, ಯಾರೆಲ್ಲ ಅಪ್ಪ ಅವಿಶ್ವಾಸಿಗಳಾಗಿ ಅಪ್ಪ ಕಾಣಲ್ಪಡ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ಅಪ್ಪ ನಮ್ಮನ್ನು ನೀವು ಸಂಧಿಸಬೇಕಾಗಿ ಅಪ್ಪ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತಿದ್ದೇನಪ್ಪ. ಒಬ್ಬೊಬ್ಬರನ್ನು ಕೂಡ ನೀವು ನಂಬಿಕೆಯಲ್ಲಿ ಬಲಪಡಿಸಿರಿ ಅಪ್ಪ. ನಂಬಿಕೆಯನ್ನು ನಾವು ಕಳೆದುಕೊಳ್ಳದಂತೆ ಅಪ್ಪ, ಸೈತಾನನ ತಂತ್ರಗಳಿಗೆ ಅವನು ಬೀಸುವಂಥ ಬಲೆಗೆ ಸಿಕ್ಕಿಕೊಳ್ಳದ ಹಾಗೆ ದೇವರೇ ಅಪ್ಪ, ಅದು ಎಂತಹ ಪರಿಸ್ಥಿತಿ ಆಗಿದ್ದರೂ ಕೂಡ ದೇವರೇ ಹಾಲೆಲೂಯ, ಆ ಕ್ಷಣದಲ್ಲಿ ದೇವರೇ ನಮ್ಮ ಕಣ್ಣುಗಳು ನಿಮ್ಮನ್ನೇ ದೃಷ್ಟಿಸಿ ನೋಡೋದಕ್ಕೆ ಸಹಾಯ ಮಾಡಿರಿ ಕರ್ತನೆ ಅಪ್ಪ. ಹೌದು ಕರ್ತನೆ, ನಮ್ಮ ಸುತ್ತಲೂ ಇರುವಂಥ ಸಮಸ್ಯೆಗಳು, ಕಷ್ಟಗಳು ಅಪ್ಪ, ಹಿಂಸೆಗಳು, ದುಃಖಗಳು ಅವು ಯಾವುದನ್ನು ಕೂಡ ನಾವು ನೋಡದಂತೆ ದೇವರೇ ಅಪ್ಪ, ಎಂಥ ಅಲೆಗಳೇ ಎದುರಾದರೂ ಕೂಡ, ಎಂಥ ಬಿರುಗಾಳಿಯೇ ಬೀಸಿದರೂ ಕೂಡ ಅದೆಲ್ಲದರ ಮೇಲೆ ಅಧಿಕಾರವುಳ್ಳಂಥ ದೇವರಪ್ಪ ನೀವು ಅಪ್ಪ. ನಿಮ್ಮನ್ನು ನಾವು ನೋಡುವುದಕ್ಕೆ ಕರ್ತನೆ, ನಿಮ್ಮಲ್ಲಿ ನಾವು ಬಲಗೊಳ್ಳುವುದಕ್ಕೆ, ನೀವು ನಮಗಾಗಿ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನೆಂಬ ವಿಶ್ವಾಸದಿಂದ ಧೈರ್ಯದಿಂದ ಜೀವಿಸುವುದಕ್ಕೆ, ನಿನಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಅಪ್ಪ ನೀವು ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಅಪ್ಪ ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವ. ನೀವು ಕೈ ಹಿಡಿದು ನಡೆಸಿರಿ ಅಪ್ಪ, ನಿನ್ನ ಸಾಕ್ಷಿಯಾಗಿ ನಿಲ್ಲಿಸಿರಿ ಅಪ್ಪ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಪ್ರಾರ್ಥನೆ ಎಲ್ಲವನ್ನು ನೀವು ಕೇಳಿದ್ದಕ್ಕಾಗಿ ಸ್ತೋತ್ರ. ನೀವು ಒಬ್ಬೊಬ್ಬರನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಏಸಪ್ಪನ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.